ನಿಮಗೆ ಮಾತನಾಡಲು ಕಷ್ಟವಾಗ್ತಿದೆಯೇ? ವಿಪರೀತ ಜ್ವರದೊಂದಿಗೆ ವಾಂತಿ ವಾಕರಿಕೆ ಬರ್ತಾ ಇದೆಯಾ? ಏನನ್ನು ತಿನ್ನೋಕೆ ಮನಸ್ಸಾಗ್ತಿಲ್ವೇ? ಹಾಗಾದ್ರೆ ನೀವಿನ್ನು ತಡ ಮಾಡದೆ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗೋದು ಉತ್ತಮ. ನಡೆದಾಡುವಾಗ ಇಂಬ್ಯಾಲೆನ್ಸಿಂಗ್ ತರ ಫೀಲ್ ಆಗ್ತಾ ಇದ್ರೆ, ನಿಮಗೆ ನೀವೇ ಗಾಬರಿ ದಿಗ್ಭ್ರಮೆಗೊಳಗಾಗ್ತಾ ಇದ್ರೆ ಅದು ನೆಗ್ಲೇರಿಯಾ ಫೌಲೇರಿಯಾ ಲಕ್ಷಣವಾಗಿರಬಹುದು. ಅರ್ಥವಾಗ್ಲಿಲ್ವೇ? ವೈದ್ಯಕೀಯ ಭಾಷೆಯಲ್ಲಿ ನೆಗ್ಲೇರಿಯಾ ಫೌಲೇರಿ ಎಂದು ಕರೆಯಲಾಗುವ ಮೆದುಳು ತಿನ್ನುವ ಅಮೀಬಾ ಎಂದೇ ಇತ್ತೀಚೆಗೆ ಆತಂಕ ಮೂಡಿಸಿದ ಅತ್ಯಂತ ಅಪಾಯಕಾರಿ ರೋಗದ ಲಕ್ಷಣಗಳಿವು. So, see, basically freshwater lakes, stagnant lakes, and ponds. ಇದರಲ್ಲಿ ಜನ ಸ್ನಾನ ಮಾಡೋದು ಅಥವಾ ಸ್ವಿಮ್ಮಿಂಗ್ ಪೂಲ್ಸ್ ಇರ್ಬೋದು. ಇದು ರೂಟ್ ಆಫ್ ಎಂಟ್ರಿ ಈಸ್ ಥ್ರೂ ದ ನೋಸ್. ನೀವೇನು ಹೇಳ್ತಾ ಇದ್ದೀರ, ನಾವು ಅದನ್ನು ಮೆಡಿಕಲ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಆ್ಯಕ್ಚುಲಿ ಒನ್ ಆಫ್ ದ ರೇರೆಸ್ಟ್ ಥಿಂಗ್ಸ್. ಭಾರಿ ಅಪರೂಪ. ಬಟ್ ಬಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಆ್ಯಂಡ್ ಈವನ್ ಟ್ರೀಟ್ಮೆಂಟ್ ಕೂಡ ಅರ್ಲಿ ಡಿಟೆಕ್ಟ್ ಆದರೆ ಅದರದ್ದು ಪ್ರಾಗ್ನೋಸಿಸ್ ಮಚ್ ಬೆಟರ್. ಒಂದು ವೇಳೆ ಅದು ನಮ್ಗೆ ಬಂದಿದೆ ಅಂತ ಗೊತ್ತಾಗೋದು ಹೇಗೆ? ಅಂದರೆ ಸಿಂಪ್ಟಮ್ ಯಾವ ಥರ ಇರುತ್ತೆ? ಅದು ಲೈಕ್ ಎನ್ಸೆಫಲೈಟಿಸ್ ಅಂತ ಅಂದರೆ ನಿಮಗೆ ತಲೆನೋವು, ಸೀಸರ್ಸ್, ಫಿಟ್ಸ್ ಬರ್ಬೋದು, ಆಮೇಲೆ ಬ್ಲರಿಂಗು, ವಿಷನ್ ಬ್ಲರ್ ಆಗೋದು, ಥ್ರಾಬಿಂಗ್ ಹೆಡ್ಏಕ್ ಇರುತ್ತೆ, ಡಿಸೋರಿಯೆಂಟೇಷನ್ ಇರುತ್ತೆ, ಹ್ಯಾಲುಸಿನೇಷನ್ಸ್ ಇರುತ್ತೆ. ಅಂದರೆ ಒಂದು ರೀತಿ ಮನ್ಸಿಗೆ ಬಂದಂಗೆ ಇರ್ತಾರೆ. ಅಂದರೆ ಮಾತಾಡೋ ರೀತಿ, ವರ್ತನೆ ರೀತಿ, ಆಮೇಲೆ ಮಂಪರು, ಸ್ವಲ್ಪ ಜ್ಞಾನ, ಅರೆಜ್ಞಾನ ಇರುತ್ತೆ. ಸೊ ನಾನಾ ಮಿದುಳಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಅದರದ ಒಂದು ನೀವು ಮ್ಯಾನಿಫೆಸ್ಟೇಷನ್ಸ್ ಅಂತ ನೋಡ್ಬೋದು. ಅಮೆರಿಕಾದ ಟೆಕ್ಸಾಸ್, ಕ್ಯಾಲಿಫೋರ್ನಿಯಾ ಸೇರಿದಂತೆ ಮತ್ತಿತರ ಕಡೆಗಳಲ್ಲೂ ವ್ಯಾಪಿಸಿದ ಮೆದುಳು ತಿನ್ನುವ ಬ್ಯಾಕ್ಟೀರಿಯಾ ಇದೀಗ ನಮ್ಮ ದೇಶದ ಕೇರಳದಲ್ಲೂ ಕಾಲಿಟ್ಟಿದ್ದು ಕೆಲ ಮಕ್ಕಳನ್ನ ಬಲಿ ತೆಗೆದುಕೊಂಡಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ರೋಗ ಪತ್ತೆಯಾದ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ಆದಾಗ್ಯೂ ಎಚ್ಚರಿಕೆ ವಹಿಸೋದು ಅಗತ್ಯವಾಗಿದೆ. ಇದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಒಂದ್ಸಲ ಅಮೀಬಾ ನಮ್ಮ ದೇಹದೊಳಗೆ ಹೊಕ್ಕಿ ಅದರ ಮ್ಯಾನಿಫೆಸ್ಟೇಷನ್ ಶುರು ಆಗೋಕ್ಕೆ 5 ದಿನ ಬೇಕಾಗತ್ತೆ. 2-3 ದಿನದಲ್ಲೇ ತಲೆನೋವು ಎಲ್ಲ ಕಾಣಿಸ್ಕೊಳುತ್ತೆ. ತಲೆನೋವು, ಕಣ್ಣು ಮಂಜಾಗೋದು, ಜ್ವರ, ವಾಂತಿ, ಹಾಗೆ ಅದು ಮುಂದೆ ಹೋಗಿ ಹೋಗಿ ಫಿಟ್ಸ್ ಬರ್ಬೋದು. ಮತ್ತು ಜ್ಞಾನ ಸಂಪೂರ್ಣ ಕಡಿಮೆ ಆಗುತ್ತೆ. ಸೊ ನಮ್ಮ ಮಾತುಗಳಿಗೆ ಅವ್ರು ರೆಸ್ಪಾಂಡ್ ಮಾಡಲ್ಲ. ಇದು ಗ್ಲೋಬಲ್ ವಾರ್ಮಿಂಗಿಂದ ಇವಾಗ ಕೇರಳಲ್ಲೂ ತುಂಬ ಕೇಸಸ್ ಕಂಡು ಬಂದಿದೆ ಇತ್ತೀಚೆಗೆ ಇಂಡಿಯಾದಲ್ಲಿ. ತುಂಬ ಆತಂಕದ ವಿಷಯ ಏನಂತಂದರೆ ಇದರ ಮರಣ ಪ್ರಮಾಣ ವರ್ಲ್ಡಲ್ಲಿ 97%. ಅಂದರೆ 100 ಜನಕ್ಕೆ ಇನ್ಫೆಕ್ಷನ್ ಆದರೆ 97 ಜನ ಸಾಯ್ತಾರೆ ಅನ್ನೋಷ್ಟು ಆತಂಕವಾದ ಇನ್ಫೆಕ್ಷನ್. ಮೆದುಳು ತಿನ್ನುವ ಅಮೀಬಾ ರೋಗ ಎಷ್ಟೊಂದು ಅಪಾಯಕಾರಿ ಅಂದ್ರೆ, ಮೂಗಿನ ಮೂಲಕ ನಮ್ಮ ದೇಹವನ್ನ ಸೇರುವ ಬ್ಯಾಕ್ಟೀರಿಯಾ ನಿರ್ಲಕ್ಷಿಸಿದ್ದೇ ಆದ್ರೆ ಕೇವಲ 3ರಿಂದ 5 ದಿನಗಳಲ್ಲೇ ರೋಗಿಯ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡುತ್ತೆ ಅಂತಾರೆ ವೈದ್ಯರು. ಈಗ ಕೊರೋನಾ ವೈರಸ್ ಆದ್ರೆ ಗಂಟಲಲ್ಲಿ 2-3 ಡೇಸ್ ಇರ್ತಾ ಇತ್ತು. ಅದು ಬಿಸಿನೀರು ಕುಡಿದ್ರೆ ಅಲ್ಲೇ ಸತ್ತು ಹೋಗುತ್ತೆ ಅಂತ ಕೇಳಿದ್ವಿ. ಇದು ಎಷ್ಟು ದಿವಸ ಆ ಥರ ಇರುತ್ತೆ? ನಿಮಗೆ ಬೇಸಿಕಲಿ ಇದು ಇಟ್ಸ್ ವೆರಿ ರ್ಯಾಪಿಡ್ಲಿ ಪ್ರೋಗ್ರೆಸಿಂಗ್. ಸೊ ನಿಮಗೆ ಇನಿಷಿಯಲ್ ಇದರಲ್ಲೇ ಗೊತ್ತಾದರೆ ನೀವು ಟ್ರೀಟ್ಮೆಂಟ್ ಕೊಡಬೇಕು. ಸೊ ನಿಮ್ಗೆ ಎಷ್ಟು ದಿನ ಇರುತ್ತೆ ಅನ್ನೋದು ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ಸೊ ಇನಿಷಿಯಲಿನೇ ನೀವು ರೆಕಗ್ನೈಸ್ ಮಾಡಿ ಅದರದೊಂದು ಪ್ರಾಗ್ನೋಸಿಸ್ ಇದು ಮಾಡಿಕೊಂಡ್ರೆ ಬೆಟರ್. ಟ್ರೀಟ್ಮೆಂಟ್ ಕೊಡೋವರೆಗೂ ಅದು ಡೆಫಿನೆಟ್ಲಿ ಇಟ್ ವಿಲ್ ಶೋ ಮ್ಯಾನಿಫೆಸ್ಟೇಷನ್ಸ್. ಇದರಿಂದ ಪ್ರಾಣಕ್ಕೆ ಅಪಾಯ ಇದೆ ಸರ್? ಹೌದು, ಖಂಡಿತವಾಗಿ ಇದೆ. ಅದು ಕೂಡಲೇ ನೋಡಿಕೊಂಡು ಅದಕ್ಕೊಂದು ಚಿಕಿತ್ಸೆ ಕೊಡಲಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಇರುತ್ತೆ. ಒನ್ ಆಫ್ ದ ರೇರ್. ಆದರೆ ವೈದ್ಯರ ಪ್ರಕಾರ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಬಲ್ಲ ಸಾಂಕ್ರಾಮಿಕ ರೋಗವಂತೂ ಅಲ್ಲ. ಕೆರೆ, ಕಟ್ಟೆ, ಕೊಳ, ನದಿ ನೀರಿನಲ್ಲಿ ಇರುವ ಅಮೀಬಾ ಜೀವಕೋಶವು ವ್ಯಕ್ತಿಯ ಮೂಗಿನ ಮೂಲಕ ದೇಹವನ್ನ ಪ್ರವೇಶಿಸುತ್ತೆ. ಒಂದೊಮ್ಮೆ ರೋಗಿಯು ನಿರ್ಲಕ್ಷಿಸಿದ್ರೆ ಕೇವಲ 2ರಿಂದ 5 ದಿನಗಳ ಅವಧಿಯಲ್ಲೇ ವ್ಯಕ್ತಿಯ ಪ್ರಾಣಪಕ್ಷಿ ಹಾರಿ ಹೋಗುತ್ತೆ ಅನ್ನೋದು ತಜ್ಞ ವೈದ್ಯರ ಅಭಿಪ್ರಾಯ. ಇದು ಹೆಂಗೆ ಬರುತ್ತೆ ಅಂತ ಅಂದರೆ, ಈಗ ನಮ್ಮ ಕೆರೆಗಳಲ್ಲಿ, ನದಿಗಳಲ್ಲಿ ಈ ಅಮೀಬಾ ಕಾಮನ್ ಆಗಿ ಕಂಡು ಬರುತ್ತೆ. ಅಲ್ಲಿ ಸ್ವಿಮ್ಮಿಂಗ್ ಮಾಡೋವಂಥದ್ದು, ಅಲ್ಲಿ ಸ್ನಾನ ಮಾಡೋವಂಥದ್ದು. ಮೇಯ್ನಾಗಿ ಅದು ನಮ್ಮ ಬಾಡಿಗೆ ಎಂಟ್ರಿ ತಗೊಳ್ಳೋದು ಮೂಗಿಂದ.
ಮೂಗಿನ ಮೇಲ್ಗಡೆ ಕ್ರಿಬ್ರಿಫಾರ್ಮ್ ಪ್ಲೇಟ್ ಅಂತ ಒಂದು ಇರುತ್ತೆ. ಅದ್ರ ಮೂಗಿಂದ ಹೋಗಿ ಅಲ್ಲಿಂದ ದಾಟಿ ಬ್ರೈನ್ಗೆ ಹೋಗಿ ಬ್ರೈನಲ್ಲಿ ಇನ್ಫೆಕ್ಷನ್ ಆಗಿ ಬ್ರೈನ್ ಸ್ವೆಲ್ಲಿಂಗ್ ಆಗಿ ಬ್ರೈನಲ್ಲಿ ರಕ್ತ ಸಂಚಾರ ಏರುಪೇರಾಗಿ ಪೇಷಂಟ್ಸ್ಗೆ ತಲೆನೋವು, ಜ್ವರ ಮತ್ತು ಫಿಟ್ಸ್ ಬರ್ಬೋದು. ಸೊ ಈ ಥರ ಎಲ್ಲ ತೊಂದರೆಗಳು ಕಂಡು ಬರುತ್ತೆ. ಸೊ ಇದು ಯೂಶ್ವಲಿ ಬೇಸಿಗೆ ಟೈಮಲ್ಲಿ ತುಂಬ ಕಾಮನ್ನು, ಯಾಕಂದರೆ ಈ ಅಮೀಬಾ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಬೇಸಿಗೆಯಲ್ಲಿ ಅವಾಯ್ಡ್ ಮಾಡಬೇಕು. ಈ ಕೆರೆಗಳು, ನದಿಗಳು ಎಲ್ಲ ಸ್ವಿಮ್ ಮಾಡೋವಂಥದ್ದಾಗಲಿ, ಸ್ನಾನ ಮಾಡೋವಂಥದ್ದಾಗಲಿ, ಅದು ಮೂಗು ಒಳಗಡೆ ನೀರು ಹೋದರೆ ತುಂಬ ಡೇಂಜರಸ್ ಇರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡೋದೇ ನಮಗೆ ಬೆಸ್ಟ್. ಹಾಗಾದ್ರೆ ಇದಕ್ಕಿರುವ ಚಿಕಿತ್ಸೆ ಏನು? ಇದರಿಂದ ಪಾರಾಗೋದಾದ್ರೂ ಹೇಗೆ ಅಂತ ಕೇಳಿದ್ರೆ, ಸೋಂಕು ಇರುವ, ಅದರಲ್ಲೂ ಸಾರ್ವಜನಿಕರೆಲ್ಲ ಉಪಯೋಗಿಸುವ ನೀರಿನಲ್ಲಿ ಸ್ನಾನ ಮಾಡಬಾರ್ದು. ಒಂದೊಮ್ಮೆ ಅಂಥ ಅನಿವಾರ್ಯತೆ ಬಂದಾಗ ಮೂಗು ಮುಚ್ಚಿಕೊಂಡು ಸ್ನಾನ ಮಾಡಬೇಕು. ರೋಗದ ಲಕ್ಷಣಗಳು ಕಂಡುಬಂದ್ರೆ ತಕ್ಷಣವೇ ವೈದ್ಯರ ಬಳಿಗೆ ಹೋಗಬೇಕು. ಬೆನ್ನು ಮೂಳೆಯ ದ್ರವ ಪರೀಕ್ಷೆ, CSF ಅಂಡ್ PCR ಟೆಸ್ಟ್ ಅನ್ನ ಮಾಡಿಸಬೇಕು. ಸೊ ಯೂಶಲಿ 5ರಿಂದ 10 ದಿನದಲ್ಲಿ ಪೇಷಂಟು ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಮರಣ ಹೊಂದ್ತಾರೆ. ಸೊ ಆದಷ್ಟು ಬೇಗ ಅಡ್ಮಿಟ್ ಮಾಡಿ ಬೆನ್ನು ಮೂಳೆಯಲ್ಲಿ ನೀರು ತೆಗೆದು CSF ಅಂತ ಕರಿತೀವಿ, ಅದನ್ನು ವೆಟ್ ಮೌಂಟ್ ಮಾಡಿ, ಇದ್ರದ್ದು ಟ್ರೋಫೋಸೈಟ್ ಅಂತ ಒಂದು ಅಂಶ ಇರುತ್ತೆ ಇದ್ರದ್ದು, ಅದನ್ನ ಬೇಗ ಕಣ್ಣಿಡಿದು ರೋಗ ನಿರ್ಣಯ ಮಾಡಿ ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಬದುಕುಳಿತಾರೆ. ಸೊ ಯೂಶ್ವಲಿ ಟ್ರೀಟ್ಮೆಂಟ್ 2ರಿಂದ 3 ವಾರ ಇರುತ್ತೆ. ಸೊ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆದರೆ 2ರಿಂದ 3 ವಾರ. ಸೊ ಎಷ್ಟು ದಿನ ಬಾಡಿಲಿ ಉಳಿಯುತ್ತೆ ಅನ್ನೋಕ್ಕೆ ಉತ್ತರ ಇಲ್ಲ, ಬಟ್ ಯೂಶ್ವಲಿ 1 ವಾರದ 10 ದಿನದಲ್ಲಿ ಪೇಷಂಟ್ ಮರಣ ಹೊಂದ್ತಾರೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ. ಅಷ್ಟು ಆತಂಕಕಾರಿ ಇನ್ಫೆಕ್ಷನ್ ಅಥವಾ ಕಾಯಿಲೆ. ವೈದ್ಯಕೀಯ ಅಂಕಿಅಂಶಗಳ ಪ್ರಕಾರ ಮೆದುಳು ತಿನ್ನುವ ಅಮೀಬಾ ಕಾಯಿಲೆಗೆ ತುತ್ತಾದವರಲ್ಲಿ 100ಕ್ಕೆ 97% ಜನ ಸಾವಿಗೆ ಒಳಗಾಗೋದು ಗ್ಯಾರಂಟಿ ಅನ್ನೋದು ಯಾರಿಗಾದರೂ ಗಾಬರಿ ತರಿಸುವ ಸಂಗತಿಯೇ. ಅದಕ್ಕೆ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳೋದು.